ನಮ್ಮ ಕುರುಬ ಸಮುದಾಯದಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಇಷ್ಟ ಬಂದಂಗೆ ಸಮುದಾಯವನ್ನು ಬಳಸ್ಕೊಳ್ಬೋದು, ಇಷ್ಟ ಬಂದಂಗೆ ಸಮುದಾಯದ ಹಣಕ್ಕೆ ಬಳಸ್ಕೊಂಡು ಲೆಕ್ಕ ಕೊಡದೇ ಇರ್ಬೋದು. ಏನಾದರೂ ಪ್ರಶ್ನೆ ಕೇಳಿದ್ರೆ ಗುಂಡಾಗಿರಿ ಮಾಡಿಸುವಂಥದ್ದು, ಏನಾದರೂ ಪ್ರಶ್ನೆ ಕೇಳಿದ್ರೆ ಎದುರಿಸುವಂತಹ ಕೆಲಸ ಮಾಡ್ತಾ ಇರುವಂಥದ್ದು. ಇದೇ 15ನೇ ತಾರೀಕು ಬೆಂಗಳೂರಿನ ಸಮಾಜದ ಆಸ್ತಿ ಹಿರಿಯರು 106 ವರ್ಷಗಳ ಹಿಂದೆ ಸಮಾಜಕ್ಕೋಸ್ಕರವಾಗಿ ಆಸ್ತಿ ಮಾಡಿ ಹೋಗಿದ್ರಲ್ಲ. ಬೆಂಗಳೂರಿನ ಗಾಂಧಿನಗರದಲ್ಲಿರುವಂಥ ಕರ್ನಾಟಕ ಪ್ರದೇಶ ಕುರುಬರ ಸಂಘ, ಈ ಸಂಘದ ಚುನಾವಣಾ ಅವಧಿ ಮುಗಿದು 1.25 ವರ್ಷ ಆಗಿದೆ. ಡಿಸೆಂಬರ್ 22ಕ್ಕೆ 2 ವರ್ಷ ಆಗ್ತಾ ಇದೆ. 2024ಕ್ಕೆ ಅವಧಿ ಮುಗಿದೋಗಿದೆ. ಎಲ್ಲರೂ ಮಾಜಿಯಾಗಿದ್ದಾರೆ. 118 ಜನರಲ್ಲಿ 3 ಜನ ಸತ್ತೋಗಿದ್ರು, 115 ಜನ ಮಾಜಿಗಳಾಗೋಗಿದ್ದಾರೆ. ಪದಾಧಿಕಾರಿಗಳು ಮಾಜಿಯಾಗಿದ್ದಾರೆ. ಆದರೂ ಸಹ ಪದಾಧಿಕಾರಿಗಳು ಹೆಸರಾಕೊಂಡು ಲೆಟರ್ ಬಳಸ್ಕೊಂಡು ಕಾರ್ಯಕಾರಿ ಸಮಿತಿ ಮಾಡ್ತಾ ಇದ್ದಾರಂತೆ. 15ನೇ ತಾರೀಕು ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಕಾರ್ಯಕಾರಿ ಸಮಿತಿ ಮಾಡ್ತಾ ಇದ್ದಾರಂತೆ. ಜನರಲ್ ಬಾಡಿ ಮೀಟಿಂಗ್ ಮಾಡ್ತಾರಂತೆ, ಚುನಾವಣೆ ಬಗ್ಗೆ ಮಾಡ್ತಾರೆ ಅಂತೇಳಿ ಅಜೆಂಡಾ ಇಟ್ಕೊಂಡಿದ್ದಾರೆ. ಅರೆ 1.25 ವರ್ಷ ಆಗಿದೆ ನಿಮ್ಮ ಅವಧಿ ಮುಗಿದು. ನಾವು ಅವಧಿ ಮುಗಿದೋಗಿದೆ, ನಾವು ಅಲ್ಲಿರೋದು ತಪ್ಪು ಅಂತೇಳಿ ಹೊರಗಡೆ ಹೋಗ್ಬೇಕಾಗಿತ್ತಲ್ವಾ? ಆಡಳಿತಾಧಿಕಾರಿ ನೇಮಕ ಮಾಡಿಸ್ಬೇಕಾಗಿತ್ತಲ್ವಾ? ಚುನಾವಣೆ ಮಾಡಬೇಕಾಗಿತ್ತಲ್ವಾ? ಕೇಳ್ತಾ ಇರುವಂತಹ ಲೆಕ್ಕಗಳಿಗೆ ಉತ್ತರ ಕೊಟ್ಟು ಹೋಗ್ಬೇಕಾಗಿತ್ತಲ್ಲ. ಯಾವುದೂ ಮಾಡಿಲ್ಲ, ಯಾವುದೂ ಮಾಡಿಲ್ಲ. ಸಮುದಾಯಕ್ಕೆ ಹೇಳದೆ ಗಟ್ಟಿಮುಟ್ಟಾದಂತಹ ಕಲ್ಲಿನ ಕಟ್ಟಡವನ್ನು ಕೆಡವೆ ಆಯಿತು, ಯಾರಿಗೂ ಹೇಳದೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಏನಾದರೂ ಪ್ರಶ್ನೆ ಮಾಡಿದ್ರೆ ಗೂಂಡಾಗಿರಿ ಮಾಡಿಸ್ತಾರೆ. ಏನಾದರೂ ಕಾನೂನು ಪ್ರಕಾರ ಹೋದರೆ ಬಿ ರಿಪೋರ್ಟ್ಗಳನ್ನು ಹಾಕಿಸ್ತಾರೆ. ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅವ್ರಿಗೇನೋ ಒಂದು ಆಮಿಷ ಒಡ್ಡುವಂಥ ಕೆಲಸ ಮಾಡ್ತಾರೆ. ಇದಕ್ಕೆ ಯಾವ ವಿಚಾರಕ್ಕೋಸ್ಕರವಾಗಿ? ನಿಮಗೆ ಸಮಾಜಕ್ಕೆ ಒಳಿತಾಗಬೇಕಲ್ವಾ? ಸಮಾಜ ಉದ್ಧಾರ ಆಗಬೇಕಲ್ಲ? ಕುರುಬ ಸಮುದಾಯ ಉದ್ಧಾರ ಆಗಬೇಕಲ್ವಾ? ಬಿಟ್ಟುಬಿಡಿ, ಬೇರೆ ಯಾರಿಗಾದರೂ ಹೊಸಬರಿಗೆ ಅವಕಾಶ ಕೊಡಿ. ಯಾತಕ್ಕೆ ಅದೇ ಕುರ್ಚಿನಲ್ಲಿ ಕುತ್ಕೊಂಡಿದ್ದೀರಿ? ಬೇರೆಯವ್ರಿಗೆ ಅವಕಾಶ ಕೊಡಿ. ಹೊಸಬರು ಯುವಕರಿದ್ದಾರೆ, ಪ್ರಾಮಾಣಿಕರಿದ್ದಾರೆ. ಯಾತಕ್ಕೆ ಆ ಕುರ್ಚಿಗಳ ಮೇಲೆ ಅದೆಷ್ಟು ವ್ಯಾಮೋಹ ನಿಮಗೆ? ಅವಧಿ ಮುಗಿದಿದೆ, ಪದಾಧಿಕಾರಿಗಳ ಅವಧಿ ಮುಗಿದೋಗಿದೆ, ಎಲ್ಲರೂ ಮಾಜಿಗಳಾಗೋಗಿದ್ದೀರಿ, ಡೈರೆಕ್ಟರ್ಗಳೆಲ್ಲರೂ ಮಾಜಿಗಳಾಗೋಗಿದ್ದೀರಿ. ಎಲ್ಲ ಮುಗಿದು 1.25 ವರ್ಷ ಆದರೂ ಸಹ ಇನ್ನೂ ಸಹ ನಾವು ಪದಾಧಿಕಾರಿಗಳು ಅಂತ ಹಾಕ್ಕೊಳ್ತೀರಿ, ಇನ್ನೂ ನಾವು ನಿರ್ದೇಶಕರು ಅಂತ ಹಾಕ್ಕೊಳ್ತೀರಿ, ಕಾರ್ಯಕಾರಿ ಸಮಿತಿ ಮೀಟಿಂಗ್ ಕರಿತೀರಿ ಅಂತಂದರೆ ಯಾವ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ? ಸಮುದಾಯದ ಬಗ್ಗೆ ನಿಮಗೆ ನಿಜವಾಗೂ ಕಾಳಜಿ ಇದ್ದರೆ, ಈ ಕುರುಬ ಸಮುದಾಯ ಇವತ್ತು ರಾಜಕೀಯವಾಗಿಯೂ ಶೂನ್ಯದತ್ತೆ ಹೋಗಿ ಆಯಿತು. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಏನೂ ಇಲ್ಲ. ಈ ಸಮುದಾಯದಲ್ಲಿ ಝೀರೋ, ಶೂನ್ಯ. ಇಂತಹ ಸಮಯದಲ್ಲೂ ಸಹ ಇಲ್ಲಿ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಣಕ್ಕೆ ಲೆಕ್ಕಾಚಾರವೇ ಇಲ್ಲ. ಬ್ಯಾಲೆನ್ಸ್ ಶೀಟಲ್ಲಿ ಇವರೇ ಕೊಟ್ಟಿರುವಂಥ ಬ್ಯಾಲೆನ್ಸ್ ಶೀಟಲ್ಲಿ 6 ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಪ್ರತಿ ವರ್ಷ ನಷ್ಟ 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 ನಷ್ಟ. 25 ಲಕ್ಷ ಬಾಡಿಗೆ ಬರುವಂತಹ ಕುರುಬರ ಸಂಘದಲ್ಲಿ ಪ್ರತಿ ವರ್ಷ ನಷ್ಟ. ಕೋಟಿ ದುಡ್ಡಿಗೆ ಹಣಕ್ಕೆ ಲೆಕ್ಕ ಇಲ್ಲ, ಯಾವುದಕ್ಕೂ ಲೆಕ್ಕ ಕೊಡಲ್ಲ. DRಗೂ ಬೆಲೆ ಇಲ್ಲ, ಸಹಕಾರ ಇಲಾಖೆಗೂ ಬೆಲೆ ಇಲ್ಲ, ಯಾರಿಗೂ ಬೆಲೆ ಇಲ್ಲ. ಲಕ್ಕೊಳ್ಳಿ ಮಂಜುನಾಥ್ ಅವರು, TB ಬೆಳಗಾವಿಯವರು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಿದ್ದಾರೆ. ಆದರೂ ಸಹ ಯಾವುದಕ್ಕೂ ಬೆಲೆ ಇಲ್ಲ. ಇದಕ್ಕೆ ಬಿಟ್ಕೊಟ್ಬಿಡಿ. ನೀವೇ ಇರಬೇಕು ಅಂತ ಏನು ರೂಲ್ಸ್ ಇದೆ? ಸಮುದಾಯಕ್ಕೆ ಒಳ್ಳೆಯದಾಗಬೇಕಲ್ವಾ? 118 ಜನರಿಗೆ ಬಿಟ್ಕೊಡಿ, ಅವರು ಮಾಡ್ತಾರೆ, ಸರಿ ಮಾಡ್ತಾರೆ. ಅವರು ಇದ್ದಾರೆ ಕರ್ನಾಟಕದಲ್ಲಿ, ಪ್ರಾಮಾಣಿಕವಾದಂತಹ ಸಮಾಜದ ಯುವಕರಿದ್ದಾರೆ, ಬಿಟ್ಕೊಡಿ, ಮಾಡ್ತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟು ಪ್ರಾಮಾಣಿಕವಾದಂಥ ಯುವಕರಿದ್ದಾರೆ ಗೊತ್ತಾ? ಅವ್ರಿಗೆಲ್ಲರೂ ಸೇರಿ ಬಿಟ್ಕೊಡಿ, ಅವ್ರು ಮಾಡ್ಕೊಳ್ತಾರೆ. ಯಾತಕ್ಕೆ ಅಲ್ಲೇ ಕೂತ್ಕೊಂಡು ಇಲ್ಲಿ ಏನಿದೆ ಅಂತ ಬಿಡಿ. ಸಮುದಾಯದ ಬಗ್ಗೆ ನಿಮ್ಗೆ ನಿಜಕ್ಕೂ ಕಾಳಜಿ ಇದ್ದರೆ ಆಡಳಿತಾಧಿಕಾರಿ ನೇಮಕ ಮಾಡಿ 6 ತಿಂಗಳಲ್ಲಿ ಎಲ್ಲವೂ ಸರಿಯಾಗಲಿ. ಸರಿಯಾದ ನಂತರ ಆಮೇಲೆ ಚುನಾವಣೆ ಮಾಡಿ, ಆ 118 ಜನರನ್ನು ಅವಿರೋಧ ಆಯ್ಕೆ ಮಾಡಿ, ಸಮಾಜದ ಹಣವನ್ನು ಉಳಿಸಿ, ಹೊಸಬರಿಗೆ ಅವಕಾಶ ಕೊಡಿ, ಸಮಾಜ ಉಳಿಸುವಂಥ ಕೆಲಸ ಮಾಡಿ. ಟೋಟಲಿ ಝೀರೋ. ಈಗ ಕಟ್ಟಡ ಕಟ್ತಾ ಇರೋಲ್ಲ, ಅದು ಕಟ್ಟಡದ ರೂಪುರೇಷೆ ಗೊತ್ತಿಲ್ಲ, ಕಟ್ಟಿದ ಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಅದು ಏನೇನು ಯಾರಿಗೆ ಸೇರುತ್ತೆ ಗೊತ್ತಿಲ್ಲ. ಉತ್ತರ ಕರ್ನಾಟಕದ ಭಾಗದವರಿಗೆ, ದಾವಣಗೆರೆಯಿಂದ ಬೀದರ್ನವರಿಗೆ ಬರುವಂತಹ ಬಾಡಿಗೆ ಹಣದಲ್ಲಿ 50% ಹಣ ಮೀಸಲಿಡಬೇಕು.
ಅಲ್ಲಿನ ಅಭಿವೃದ್ಧಿಗೆ ಕೊಡಬೇಕು ಅಂತೇಳಿ ಏನಾದರೂ ಒಪ್ಪಂದ ಆಗಿದೆಯಾ? ಇಲ್ಲ. ಇದನ್ನು ನಾವು ಕೇಳ್ತಾ ಇರುವಂಥದ್ರಿ. ನಾವು ಯಾವುದು ಸೃಷ್ಟಿ ಮಾಡ್ತಾ ಇಲ್ಲ, ನನ್ನ ಸ್ವಂತಕ್ಕೆ ಕೇಳ್ತಾ ಇಲ್ಲ, ಯಾರೊಬ್ಬರು ಸ್ವಂತಕ್ಕೆ ಕೇಳ್ತಾ ಇಲ್ಲ. ಅಲ್ಲಿರುವಂಥ 115 ಜನ ಡೈರೆಕ್ಟರ್ಗಳು ಅವ್ರು ಯಾರು ವಿರೋಧಿಗಳಲ್ಲ, ನಮಗೆ ಯಾರು ಶತ್ರುಗಳಲ್ಲ, ಎಲ್ಲ ನಮ್ಮ ಅಣ್ಣ ತಮ್ಮಂದಿರೇ. ವೈಯಕ್ತಿಕವಾಗಿ ನಾವೆಲ್ಲರೂ ಅಣ್ಣ ತಮ್ಮಂದಿರೇ, ಒಂದೇ ಕುಟುಂಬದ ಇದ್ದಾಗೆ. ಆದರೆ ಅಧಿಕಾರಕ್ಕೆ ಬಂದಾಗ ನೀವು 5 ವರ್ಷಗಳ ಕಾಲ ಅಧಿಕಾರ ಮಾಡಿದ್ರಲ್ಲ, 5 ವರ್ಷಗಳಲ್ಲಿ ಒಂದು ಜನರಲ್ ಬಾಡಿ ಮೀಟಿಂಗ್ ಮಾಡಿಲ್ಲ ಅಲ್ಲ. ಮೀಟಿಂಗ್ಗಳನ್ನು ಮಾಡಿ ಜನರಲ್ ಬಾಡಿ ಆಗದೇನೆ 4.5 ಲಕ್ಷ ಡ್ರಾ ಮಾಡ್ತೀರಿ. 1.5 ಕೋಟಿ ರೂಪಾಯಿ ಚುನಾವಣೆ ವೆಚ್ಚ ಅಂತ ತೆಗೆದಿರಿ. ಚುನಾವಣಾ ಅಧಿಕಾರಿಗೆ 66.5 ಲಕ್ಷ ಕೊಡ್ತೀರಿ. BWSSB ವಾಟರ್ ಬಿಲ್ಗೆ 55 ಲಕ್ಷ ಕೊಡ್ತೀರಿ. ಸಾಫ್ಟ್ವೇರೇ ಇಲ್ಲದೆ ಸಾಫ್ಟ್ವೇರ್ಗೆ 25 ಲಕ್ಷ ಕೊಡ್ತೀವಿ. ಬಾರ್ ಕೋಡನ್ನು ಮಾಡಿಕೊಂಡು ಬಯೋಮೆಟ್ರಿಕ್ ದುಡ್ಡು ಅಂತೇಳಿ ಅದಕ್ಕೆ ಮಾಡ್ತೀರಿ. ಇಷ್ಟೆಲ್ಲ ಇದೆಯಲ್ರಿ. ಮಠದ ಹೆಸರಿನಲ್ಲಿ 1,15 ಲಕ್ಷ ರೂಪಾಯಿ ದೇಣಿಗೆ, 1,04 ಲಕ್ಷ ರೂಪಾಯಿ ಖರ್ಚು, 1 ಪೈಸಾ ಗೊತ್ತಿಲ್ಲ. 16 ಲಕ್ಷ ರೂಪಾಯಿ ಏನಾಯಿತು ಗೊತ್ತಿಲ್ಲ. ಎಲ್ಲವೂ ಕಣ್ಣು ಮುಂದೆ ಇದೆಯಲ್ಲ. ಬಿಟ್ಟುಬಿಡಿ ಸ್ವಾಮಿ, ಸಾಕು ಬಿಟ್ಟುಬಿಡಿ. ನೀವು ಮಾಜಿಗಳಾಗಿದ್ದೀರಲ್ಲ, ಸೈಲೆಂಟಾಗಿದ್ದು ಬಿಡಿ. ಆಡಳಿತಾಧಿಕಾರಿ ನೇಮಕ ಮಾಡೋದಕ್ಕೆ ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಿದ್ದಾರೆ. ಬೆಳಗಾವಿಯವರು ಮತ್ತು ಲಕ್ಕೊಳ್ಳಿ ಮಂಜುನಾಥ್ ಅವರು ಹಾಕಿದ್ದಾರೆ. ಆಡಳಿತಾಧಿಕಾರಿ ನೇಮಕ ಆಗಲಿ, 6 ತಿಂಗಳ ಕಾಲ ನೇಮಕ ಆಗಲಿ. ಆನಂತರ ಕೂತ್ಕೊಂಡು ಮಾತನಾಡಿ ಎಲ್ಲವೂ ಸರಿಪಡಿಸಿ ಬಿಟ್ಕೊಡಿ, ಬೇರೆಯವ್ರಿಗೆ ಬಿಟ್ಕೊಡಿ. ಬಿಟ್ಕೊಡೋದ್ರಲ್ಲಿ ಒಂಥರ ಖುಷಿ ಇರುತ್ತೆ ರೀ. ಬಿಟ್ಕೊಡಿ. ಯಾತಕ್ಕೆ ನೀವೇ ಕೂತ್ಕೊಳ್ಬೇಕು? ಅದನ್ನು ಬಿಟ್ಟು ಹೋಗಬಾರ್ದು ಅಂತ ಯಾತಕ್ಕೆ ಬಯಸ್ತೀರಿ? ಬಿಟ್ಕೊಡಿ. ನಾವು ಕೇಳ್ತಾ ಇರೋದು ಅದೇ, ಯುವಕರಿಗೆ ಬಿಟ್ಕೊಡಿ. ಪ್ರಾಮಾಣಿಕವಾಗಿ ಇಷ್ಟು ದಿವಸ ಆಗಿದ್ದನ್ನೆಲ್ಲ ಸರಿಪಡಿಸೋಣ. ಲೆಕ್ಕಾಚಾರ, ಕುರುಬ ಸಮುದಾಯಕ್ಕೆ ಸೇರುವಂಥ ಒಂದೊಂದು ಪೈಸವನ್ನು ಸಹ ಕೂಡಿಸಿಡುವಂಥ ಕೆಲಸ, 1 ಪೈಸೆ ವ್ಯರ್ಥ ಆಗದೆ ಇರುವ ಥರ ಕಾಪಾಡುವಂಥ ಕೆಲಸ ನಾವು ನೀವು ಸೇರಿ ಮಾಡೋಣ. ನೀವು ಇಷ್ಟು ವರ್ಷ ಆ ಕುರ್ಚಿನಲ್ಲಿ ಕೂತ್ಕೊಂಡಿದ್ದೀರಿ, ಡೈರೆಕ್ಟರ್ ಕೂತ್ಕೊಂಡಿದ್ವಿ, ಗಾಂಧಿನಗರದಲ್ಲಿ ಕೂತ್ಕೊಂಡಿದ್ದೀರಿ, ಏನು ವಿಠಲ್ ಮಲ್ಯ ರೋಡಲ್ಲಿ ಕೂತ್ಕೊಂಡಿದ್ದೀರಿ, ಎಲ್ಲ ಕಡೆ ಕೂತ್ಕೊಂಡಿದ್ದೀರಲ್ಲ. ಸ್ವಲ್ಪ ದಿವಸ ರೆಸ್ಟ್ ಮಾಡಿ ಈ ಒಂದು ಅವಧಿಗೆ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು, ಪ್ರಾಮಾಣಿಕ ಯುವಕರನ್ನ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಜವಾಬ್ದಾರಿ ಕೊಡಿ. ಅವ್ರು ಮಾಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಸಮುದಾಯದ ಆಸ್ತಿಗಳನ್ನು ಕಾಪಾಡ್ತಾರೆ, 1 ರೂಪಾಯಿನೂ ಕಾಪಾಡ್ತಾರೆ. ಅವ್ರ ಕೈಲಿ ಆಗುತ್ತೆ. ಅವ್ರಿಗೆ ಅವಕಾಶ ಕೊಡಿ ಸ್ವಾಮಿ. ಯಾತಕ್ಕೆ ನೀವು ಮಾಜಿಗಳಾಗಿದ್ದರೂ ಸಹ ಲೆಟರ್ ಹೆಡ್ನಲ್ಲಿ ಪದಾಧಿಕಾರಿಗಳು ಅಂತ ಬಯಸ್ತೀರಿ, ಕಾರ್ಯಕಾರಿ ಸಮಿತಿ ಮೀಟಿಂಗ್ ಕರಿತೀರಿ. ಏನಿದು? ನಮ್ಮ ಸಂವಿಧಾನವನ್ನು ನಾವೇ ಮನ್ನಿಸಲಿಲ್ಲ ಅಂತಂದರೆ ಬೇರೆ ಯಾರು ಮನ್ನಿಸ್ತಾರ್ರಿ? ನಮ್ಮ ಸಂವಿಧಾನವನ್ನು ನಾವು ಗೌರವಿಸ್ಬೇಕಲ್ವಾ? 5 ವರ್ಷದ ಅವಧಿಗೆ ಚುನಾವಣೆ ಅಂತ ಮಾಡ್ತೀವಲ್ಲ, 5 ವರ್ಷದಲ್ಲಿ ಚುನಾವಣೆ ಆದ ಮೇಲೆ ಡಿಸೆಂಬರ್ 23, 2024ಕ್ಕೆ ನಿಮ್ಮ ಅವಧಿ ಮುಗಿದು ಹೋಯ್ತಲ್ಲ. ನಿಮ್ಮ ಅವಧಿ ಮುಗಿದು ಹೋದ ಮೇಲೆ ಮುಗಿದೋಯ್ತಲ್ಲ. ಮಾಜಿಗಳಾಗಬೇಕು, ಸಾಕು. 5 ವರ್ಷಗಳ ಕಾಲ ನಮಗೆ ಕೊಟ್ಟಿದ್ದಾರೆ. ಈ ತಂಡದಲ್ಲಿ 5, 10, 15, 20 ವರ್ಷದಿಂದ ಅವರೇ ಇದ್ದೀರಲ್ಲ. ಆದರೂ ಸಹ ಕರ್ನಾಟಕ ಪ್ರದೇಶ ಕುರುಬರ ಸಂಘ ನಷ್ಟ 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 ಇಷ್ಟೆಲ್ಲ ನಷ್ಟ ಆಗ್ತಾ ಇದೆಯಲ್ಲ. ಅದಕ್ಕೆ ನಾನು ಡೈರೆಕ್ಟರ್ ಆಗಿದ್ದೆ, ನಾನು ಅದಕ್ಕೆ ಹೊಣೆಗಾರನಾಗ್ತೀನಲ್ಲ. ಬಿಟ್ಬಿಡೋಣ, ನಮಗೆ ಬೇಡ ಅಂತ ಅನ್ನಿಸಿ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಆಡಳಿತಾಧಿಕಾರಿ ಬಂದು ಚುನಾವಣೆ ಆಗಿ ಹೊಸ ಯುವಕರು ಅಧಿಕಾರಕ್ಕೆ ಬರ್ತಾಯಿದ್ರು. ಈಗಲೂ ಅದನ್ನೇ ಮನವಿ ಮಾಡಿಕೊಳ್ತಾ ಇರುವಂಥದ್ದು. ಬಿಟ್ಟುಬಿಡಿ, ಮಾಡ್ತಾರೆ, ಬಿಟ್ಟುಬಿಡಿ. ಬಂಧುಗಳೇ, ಸಮುದಾಯವನ್ನು ಕಟ್ಟಬೇಕಾದಂಥ, ಸಮುದಾಯವನ್ನು ಉಳಿಸ್ಬೇಕಾದಂಥ ಕರ್ತವ್ಯ ನಿಮ್ಮದು, ನಮ್ಮದು, ಎಲ್ಲರದು ಇದೆ. ನಮಗೆ ಯಾರೂ ದ್ವೇಷ ಮಾಡೋಲ್ಲ, ಯಾರನ್ನೂ ನಾವು ದ್ವೇಷ ಮಾಡೋದಿಲ್ಲ. ಸಮುದಾಯ ಅಂತ ಬಂದಾಗ ಸಮುದಾಯ ಅಷ್ಟೇ. ಸಮುದಾಯವನ್ನು ಕಟ್ಟುವಂತಹ ಕೆಲಸ ನಾವು ನೀವು ಮಾಡಬೇಕಾಗುತ್ತೆ. ತಪ್ಪು ನಡಿಬೇಕಾದ್ರೆ ತಪ್ಪು ಅಂತ ಹೇಳ್ದ ಹೋದರೆ ನಮಗೆ ನಾವೇ ಮಾಡಿಕೊಂಡ ದ್ರೋಹ. ತಪ್ಪನ್ನು ತಪ್ಪು ಅಂತ ಹೇಳಿದ್ದಕ್ಕೆ ಸಂಗೊಳ್ಳಿ ರಾಯಣ್ಣ ಇವತ್ತು ಹುತಾತ್ಮ ಆಗಿದ್ದು. ಅಹಲ್ಯಾಬಾಯಿ ಹೋಳ್ಕರ್ ಇವತ್ತು ಸ್ಥಿರಸ್ಥಾಯಿಯಾಗಿ ನಿಂತಿರುವಂಥದ್ದು. ಕನಕದಾಸರು ಇವತ್ತು ತಪ್ಪುಗಳನ್ನು ಪ್ರಶ್ನಿಸಿದ್ದಕ್ಕೆ ದಾಸಶ್ರೇಷ್ಠರಾಗಿರುವಂಥದ್ದು. ನಾವು ಅವರ ಕಾಲು ಧೂಳಿಗೂ ಸಮಯ ಇಲ್ಲ, ಆದರೂ ಸಹ ಅವರ ಹಾದಿನಲ್ಲಿ ನಾವು ನಡೆಯುವಂಥ ಪ್ರಯತ್ನನಾದರೂ ಮಾಡೋಣ. ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.